ನಮಸ್ಕಾರ. ಇವತ್ತಿನ ವಿಷಯ ನಾಗಗಳನ್ನು ಹತ್ಯೆ ಮಾಡಬೇಕಾದ್ರೆ ಮತ್ತು ಹತ್ಯೆ ಮಾಡುವ ಸಂದರ್ಭದಲ್ಲಿ ಯಾವುದಾದ್ರೂ ವ್ಯಕ್ತಿಗಳು ನೋಡ್ತಾ ಇದ್ದರೆ ಆ ನಾಗಗಳ ಶಾಪ ಮತ್ತು ದೋಷ ಹೇಗೆ ಬರುತ್ತದೆ ತಿಳ್ಕೊಳ್ಳೋಣ. ನೋಡಿ, ಈಗ ನಾವಾದ್ರೂ ಕೂಡ ಅಷ್ಟೇ, ಯಾರೋ ಒಬ್ಬರು ಏನೋ ಒಂದು ಸಮಸ್ಯೆ ಮಾಡ್ತಾ ಇದ್ದಾರೆ ಅನ್ನುವಂಥ ಸಂದರ್ಭದಲ್ಲಿ ನಾವು ಹೆಲ್ಪ್ ಕೇಳ್ತೀವಿ ತಾನೆ, ನನಗೆ ಸಹಾಯ ಮಾಡಿ, ನನ್ನೇನು ಮಾಡಬೇಡ್ರಿ ಅಂತೇಳಿ. ಅದೇ ಥರನೇ ನಾಗನೂ ಕೂಡ ಒಂದು ಸಂದರ್ಭದಲ್ಲಿ ಬೇಡ್ಕೊಳ್ಳುತ್ತೆ. ಇದ್ರ ಜೊತೆಯಲ್ಲಿ ಈಗ ನಾವಾದ್ರೂ ಕೂಡ ಏನಾದರೂ ಒಂದು ಯಾರಾದರೂ ಪ್ರಾಬ್ಲಮ್ ಮಾಡ್ತಾ ಇರ್ತಾರೆ, ಅವಾಗ ನಿಟ್ಟುಸಿರು ಬಿಟ್ಟು ಶಾಪವನ್ನು ಹಾಕ್ತೀವಲ್ವ, ಅವನಿಗೆ ಹಂಗಾಗಬೇಕು, ಹಿಂಗಾಗಬೇಕು, ನನಗೆ ಹಿಂಗೆ ತೊಂದರೆ ಕೊಟ್ಟ, ನನ್ನ ಮಕ್ಳಿಗೆ ಹಂಗೆ ಮಾಡ್ದ, ನನ್ನ ತಂದೆ ತಾಯಿಗೆ ಹಂಗೆ ಮಾಡ್ದ, ನಾನು ಶಾಪ ಹಾಕ್ತೀನಿ ಅಂತ ನಾವೂ ಕೂಡ ಶಾಪ ಹಾಕ್ತೀವಲ್ವ. ಅದೇ ಪ್ರಕಾರವಾಗಿ ನಾಗಗಳೂ ಕೂಡ ಅಂತಹ ಒಂದು ಸಂದರ್ಭದಲ್ಲಿ ಶಾಪ ಹಾಕುತ್ತೆ. ಏಕೆಂದರೆ ತುಂಬ ನೊಂದು ಕೊನೆಯಲ್ಲಿ ನಿಟ್ಟುಸಿರನ್ನು ಬಿಡುವಂತಹ ಸಂದರ್ಭದಲ್ಲಿ ಶಾಪ ಆಗುತ್ತೆ ಮತ್ತು ಹತ್ಯೆ ಮಾಡಿದಂತಹ ದೋಷನೂ ಕೂಡ ಬರುತ್ತೆ. ಮತ್ತು ಪ್ರತಿಯೊಬ್ಬರೂ ಕೂಡ ಅಷ್ಟಿಲ್ಲಿ ಯಾರು ನಾಗನ ಒಂದು ಹತ್ಯೆ ಆಗ್ತಾ ಇರುತ್ತಲ್ವ, ಆ ಒಂದು ಸಂದರ್ಭದಲ್ಲಿ ಯಾರಾದರೂ ನಿಂತು ನೋಡ್ತಿದ್ರೂ ಕೂಡ ಅವರಿಗೂ ಕೂಡ ಅಷ್ಟೇ ಈ ದೋಷ ಶಾಪ ಬರುತ್ತೆ. ಕೆಲವರೆಲ್ಲ ಬರ್ತಾರೆ, ನನ್ನ ಕ್ಲೈಂಟು, ಮೇಡಮ್ ನಾನು ಯಾವ ಹಾವಿಗೂ ಏನು ತೊಂದರೆ ಕೊಟ್ಟಿಲ್ಲ, ಯಾವೊಂದು ಇರುವೆಗೂ ಕೂಡ ನಾನು ತೊಂದರೆ ಕೊಟ್ಟಿಲ್ಲ, ಆದರೂ ಕೂಡ ಯಾಕೆ ಇಷ್ಟೊಂದು ಕಾಡ್ತಾ ಇದೆ, ಇಷ್ಟೊಂದು ಶಾಪ ಕಾಡ್ತಾ ಇದೆ, ಮತ್ತು ದೋಷ, ಮನೆಯಲ್ಲಿ ನೆಮ್ಮದಿನೇ ಇಲ್ಲ, ಎಷ್ಟು ದುಡಿದ್ರೂ ನೆಮ್ಮದಿ ಇಲ್ಲ, ಗಂಡ ಹೆಂಡತಿ ನಡುವೆ ಜಗಳ, ಎಷ್ಟು ಸಮಸ್ಯೆ ಆಗ್ತಾ ಇದೆ ಅಂದರೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಿದೆ ಅಂತೇಳಿ ಕೆಲವರೆಲ್ಲ ಕ್ವಶನ್ ಕೇಳ್ತಾ ಇರ್ತಾರೆ. ಈ ಥರದ ಒಂದು ಸಂದರ್ಭದಲ್ಲೂ ಕೂಡ ಅವರೇನಾದರೂ ಎಲ್ಲಾದರೂ ನೋಡಿದರೆ, ಇಲ್ಲ ಅಂತಂದರೆ ಇವ್ರ ಕಡೆಯಿಂದನೇ ಏನಾದ್ರೂ ತಪ್ಪು ಆಗಿದ್ದರೆ ಅದು ಆಟೋಮೆಟಿಕ್ಕಾಗಿ ಆ ಒಂದು ಸಂದರ್ಭದಲ್ಲಿ ಶಾಪ ಮತ್ತು ದೋಷ ಬರುವ ಸಾಧ್ಯತೆ ಇದ್ದೇ ಇರುತ್ತೆ. ಈಗ ನಾವಾದ್ರೂ ಕೂಡ ಅಷ್ಟೇ, ನಾವು ಎಷ್ಟೊಂದು ನೊಂದ್ಕೊಳ್ಳೋದಿಲ್ಲ, ನೊಂದ್ಕೊಂಡೆಲ್ಲ ಶಾಪ ಹಾಕ್ತೀವಲ್ವ, ಇದೆಲ್ಲ ಕಾಮನ್ ಆಗಲಿ. ಎಂಥ ಒಂದು ಮಾಡ್ರನ್ ಯುಗದಲ್ಲಿ ಇದ್ರೂ ಕೂಡ ಅಷ್ಟೇ ಕಾಮನ್ನಾಗಿ ಶಾಪ ಹಾಕ್ತೀವಲ್ವ. ಈಗ ನಾವೇನೇ ಒಂದು ನಿಟ್ಟುಸಿರು ಬಿಟ್ಟು ಯಾರಿಗಾದ್ರೂ ಶಾಪ ಹಾಕಿದ್ರೂ, ಏನಾದ್ರು ಕೊರಗ್ತಿದ್ರೂ ಕೂಡ ಅದು ಕೆಲವು ವ್ಯಕ್ತಿಗಳಿಗೆಲ್ಲ ತಾಗುತ್ತಲ್ಲ, ಅದೇ ಥರನೇ ಇದೂ ಕೂಡ ಅಷ್ಟೇ. ನಾನು ಸಂಚಾರಕ್ಕೆ ಬಂದಿದ್ದೆ, ಅದು ಕೊನೆಯಲ್ಲಿ ಏನು ಮಾಡುತ್ತೆ ಅಂದರೆ ತನ್ನ ಪರಿವಾರನೆಲ್ಲ ನೆನ್ಪು ಮಾಡ್ಕೊಳ್ಳುತ್ತೆ, ತನ್ನ ಮಕ್ಕಳು ಮತ್ತು ಹೆಂಡತಿ ಆಗಿರ್ಬೋದು ಅಥವಾ ಗಂಡ ಆಗಿರ್ಬೋದು, ತನ್ನ ಪರಿವಾರನೆಲ್ಲ ನೆನ್ಪು ಮಾಡ್ಕೊಳ್ಳುತ್ತೆ. ಆದರೂ ಕೊನೆಯಲ್ಲಿ ಏನಾದರೂ ಹತ್ಯೆ ಮಾಡುವಂಥ ಸಂದರ್ಭದಲ್ಲಿ ಕೆಲವು ನಾಗಗಳನ್ನ ನೀವು ನೋಡಿರ್ಬೋದು, ಅದು ಈ ರೀತಿಯಾಗೆಲ್ಲ ಸನ್ನೆ ಮಾಡುತ್ತೆ, ಬೇಡ ನನ್ನ ಪಾಡಿಗೆ ನಾನು ಹೋಗ್ತೀನಿ, ಬಿಟ್ಬಿಡಿ ಅಂತೇಳಿ. ಆದರೆ ಮನುಷ್ಯನಲ್ಲೂ ಕೂಡ ಅಷ್ಟೇ ಹೆದರಿಕೆ ಅನ್ನೋದು ಇರುತ್ತಲ್ವ, ಎಲ್ಲಿ ಏನು ಮಾಡಿಬಿಡುತ್ತೋ, ವಿಷ ತುಂಬಿರೋ ಹಾವು ಕಚ್ಚಿಬಿಟ್ರೆ ಏನು ಮಾಡೋದು, ಸತ್ತೋಗ್ಬಿಡ್ತೀವಲ್ಲ ಅಂಥೇಳಿ ಆ ಒಂದು ಹೆದರಿಕೆಗೋಸ್ಕರ ಈ ಥರದ ಒಂದು ಹತ್ಯೆಯನ್ನು ಮಾಡಿದಾಗ ಸಂಪೂರ್ಣವಾಗಿರ್ತಕ್ಕಂತಹ ದೋಷ ಶಾಪ ತಾಗುತ್ತೆ. ಮತ್ತು ಇಂತಹ ಒಂದು ದೋಷ ಶಾಪ ತಾಗಿದ್ದಾದಮೇಲೆ ಇದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಪ್ರೊಸೀಜರ್ ಇರುತ್ತೆ, ತುಂಬ ಕಷ್ಟವೂ ಕೂಡ ಇರುತ್ತೆ. ಏನು ಒಂದು ಸರಿಗೇನೋ ಒಂದು ನಿವಾರಣೆ ಮಾಡ್ಕೊಂಬಿಟ್ಟೆ ಅಂತೇಳಿ ಹೇಳೋದಕ್ಕೆ ಆಗೋದಿಲ್ಲ. ಈಗ ನಿಮ್ಮಿಂದ ಮತ್ತು ಮುಂದೆ ಮಕ್ಕಳು ಹುಡ್ತಾರಲ್ಲ, ಅವರಿಗೆ ಮಕ್ಕಳು ಮತ್ತು ಮೊಮ್ಮಕ್ಕಳು, ಮರಿ ಮಕ್ಕಳು, ಹೀಗೆ ಕಂಪಲ್ಸರಿಯಾಗಿ ಅದು ಪಾರಂಪರಿಕವಾಗಿ ಹೋಗ್ತಾ ಇರುತ್ತೆ. ಅದು ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಯಾಕೆಂದರೆ ಭೂಮಿನೇ ಹೊತ್ತು ನಿಂತಿರೋಂತಹ ದೈವ ಅಂತಂದರೆ ನಾಗಗಳು ಅಂತೇಳ್ಬಿಟ್ಟು ಹೇಳ್ಬೋದು. ಮೊದಲಿನೆಲ್ಲ ನಾಗಗಳೇ ಇತ್ತಿದ್ದು. ಸೊ ಹಾಗಾಗಿ ಆ ನಾಗನಿಗೂ ಕೂಡ ಮನುಷ್ಯನಿಗೂ ತುಂಬಾ ಒಳ್ಳೆಯ ಸಂಬಂಧನೂ ಕೂಡ ಇದೆ. ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಇಂಥ ಒಂದು ಸಂದರ್ಭದಲ್ಲಿ ಯಾರಾದ್ರೂ ನಿಂತು ನೋಡಿದಾಗ ಅವ್ರಿಗೂ ಕೂಡ ದೋಷ ತಾಗುತ್ತೆ, ಶಾಪ ಹಾಕುತ್ತೆ ಅದು ನಾಗಗಳು. ನೋಡಿದ್ರಲ್ಲ, ಇವತ್ತಿನ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ. ಇನ್ನಷ್ಟು ವೀಡಿಯೋಸ್ಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.